ನಮಸ್ಕಾರ ವಿದ್ಯಾರ್ಥಿಗಳೇ, ನೋಡ್ಬೋದು ಇವತ್ತಿನ ವಿಡಿಯೋದಲ್ಲಿ ನಾನು ಸಮಾಜ ವಿಜ್ಞಾನ ಪ್ರಶ್ನೆಗಳೊಂದಿಗೆ ವಿವರಣೆ ಹೇಳ್ತಾ ಹೋಗ್ತೀನಿ. ನಾವು ನೋಡ್ಬೋದು ಹಿಂದಿನ ವಿಡಿಯೋದಲ್ಲಿ ನಾನು ಹಲವಾರು ರೀತಿಯಾಗಿರ್ತಕ್ಕಂಥ MCQ ಪ್ರಶ್ನೆ ಮತ್ತು ಉತ್ತರಗಳ ಬಗ್ಗೆ ಹೇಳ್ತಾ ಹೋಗಿದ್ದೀನಿ. ನೋಡ್ಬೋದು ಯಾರ್ಯಾರು ಟೀಚರ್ಸ್ ಎಕ್ಸಾಮ್ ಆಗಿರ್ಬೋದು, FDA SDA ಎಕ್ಸಾಮ್ ಆಗಿರ್ಬೋದು, ಮತ್ತು ಪ್ರಮುಖವಾಗಿ KE ಡಿಪಾರ್ಟ್ಮೆಂಟ್ ಆಗಿರ್ಬೋದು, KPC ಡಿಪಾರ್ಟ್ಮೆಂಟ್ ಆಗಿರ್ಬೋದು, PC ಮತ್ತು PSI ಅಭ್ಯರ್ಥಿಗಳು ಕೂಡ ಇದು ಅನುಕೂಲವಾಗಿರ್ತಕ್ಕಂತಹ ಏನಪ್ಪ ಅಂದರೆ ಇತಿಹಾಸಕ್ಕೆ ಸಂಬಂಧಪಟ್ಟಾಗಿರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ MCQ ಅಂತ ಹೇಳ್ಬೋದು. ನೋಡೋಣ ಇಲ್ಲಿ 12ನೇ ಪ್ರಶ್ನೆ ನೋಡೋಣ. ಇಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಕ್ವಶನ್ ಕೇಳಿದ್ದಾರೆ ಅಂದರೆ, 1ನೇ ಪಟ್ಟಿಯಲ್ಲಿರುವ ವಿಷಯಗಳನ್ನು 2ನೇ ಪಟ್ಟಿಯಲ್ಲಿರುವ ವಿಷಯಗಳೊಂದಿಗೆ ಹೋಲಿಸಿ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ಈ ಕೆಳಗೆ ಕೊಟ್ಟಿರುವ ಸೂಚಕಗಳಿಂದ ಆರಿಸಿ ಅನ್ನುವುದು ಇಲ್ಲಿ ಪ್ರಶ್ನೆ ಅಂತ ಹೇಳ್ಬೋದು. ಇಲ್ಲಿ ಪಟ್ಟಿ 1 ಪಟ್ಟಿ 2 ಕೊಟ್ಟಿದ್ದಾರೆ. ಇಲ್ಲಿ ಹವಾಮಹಲ್ ಅನ್ನೋದು ಇಲ್ಲಿ ಪಟ್ಟಿ 2 ಸಂಬಂಧಪಟ್ಟಿರತಕ್ಕಂಥದ್ದು ಯಾವುದು ನೋಡೋದಾದ್ರೆ ನೋಡೋಣ. ಹವಾಮಹಲ್ ಎಂಬುದು ಇಲ್ಲಿ ಜೋಧ್ಪುರದಲ್ಲಿದೆ ನೋಡಿ. ಕೋನಾರ್ಕ್ ಖುಜುರೋ ಅಂತದೆ, ಇದು ಹವಾಮಹಲ್ ಜೋಧ್ಪುರದಲ್ಲಿದೆ. ಮತ್ತು ಮಾನ್ಸಿಂಗ್ ಅರಮನೆ ಇರ್ತಕ್ಕಂಥದ್ದು ಎಲ್ಲಿಪ್ಪ ಅನ್ನೋದಾದ್ರೆ ಗ್ವಾಲಿಯರ್ನಲ್ಲಿದೆ. ಸೂರ್ಯ ದೇವಾಲಯ ಇರೋದು ಕೋನಾರ್ಕ್ನಲ್ಲಿ ಇದೆ. ಮಹಾದೇವ ದೇವಾಲಯ ಇರೋದು ಎಲ್ಲಿ ಹಾಗಾದ್ರೆ ಖುಜುರೋ ಇರತಕ್ಕಂಥದ್ದು ಸ್ಥಳದಲ್ಲಿದೆ. ಹಾಗಾಗಿ ಇಲ್ಲಿ ಸರಿಯಾಗಿರ್ತಕ್ಕಂಥ ಎಲ್ಲ ಉತ್ತರಗಳು ಸರಿಯಾಗಿರ್ತಕ್ಕಂಥದ್ದು ಬಿ. ಹಾಗಾಗಿ ಬಿ ಆಗಿರ್ತಕ್ಕಂಥ ಆನ್ಸರ್ ನಾವು ಇಲ್ಲಿ ಹಾಕ್ಬೇಕಾಗುತ್ತದೆ. ನೋಡೋಣ, ಸ್ವಲ್ಪ ವಿವರಣೆ ನೋಡೋಣ ಇದ್ರ ಬಗ್ಗೆ. ಹವಾಮಹಲ್ ಜೋಧ್ಪುರ ದಲ್ಲಿದೆ. ಇದು ಕಂದಾರಿಯ ಮಹಾದೇವ ದೇವಾಲಯ. ಅಂದ್ರೆ 101 ಅಡಿ ಎತ್ತರ, 101 ಅಡಿ ಉದ್ದ, 66 ಅಡಿ ಅಗಲವುಳ್ಳದ್ದು ಆಗಿದೆ. ಮತ್ತು ರಜಪೂತರ ದೇವಾಲಯಗಳು ಕೂಡ ಏನಪ್ಪ ಅಂದ್ರೆ ನಾಗರ ಶೈಲಿಯಲ್ಲಿವೆ ಅಂತ ಹೇಳ್ಬೋದು. ಮತ್ತು ಸೂರ್ಯ ದೇವಾಲಯ ಬಗ್ಗೆ ಹೇಳೋದಾದ್ರೆ ಒರಿಸ್ಸಾದ ಕೋನಾರ್ಕ್ ನಗರದಲ್ಲಿ 28 ದೇವಾಲಯಗಳ ಸಮುಚ್ಚಯದಲ್ಲಿರುವ ಸೂರ್ಯ ದೇವಾಲಯ ಅಂದ್ರೆ ಸನ್ ಟೆಂಪಲ್ ಅಂತ ಹೇಳ್ತೀವಿ. ಇದು ವಿಶ್ವವಿಖ್ಯಾತವಾಗಿದೆ. ಈ ದೇವಾಲಯ ನಿರ್ಮಿತವಾಗಿರೋದು ಪೂರ್ವ ಗಂಗರ 1ನೇ ನರಸಿಂಹದೇವ ಅಂತ ಹೇಳ್ಬೋದು. 1738 1764 ಇದಕ್ಕೆ 24 ಬೃಹದಾಕಾರದ ಕಲ್ಲಿನ ಚಕ್ರಗಳನ್ನು ನಿರ್ಮಿಸಲಾಗಿದೆ. ಮುಂಭಾಗದಲ್ಲಿ 7 ಅಶ್ವಗಳನ್ನು ಜೋಡಿಸಲಾಗಿದೆ ಅಂತ ಹೇಳ್ಬೋದು. ಮತ್ತು ಮಾನ್ಸಿಂಗ್ ಅರಮನೆ ಗ್ವಾಲಿಯರ್, ಇಲ್ಲಿ ನೋಡ್ಬೋದು ಗ್ವಾಲಿಯರ್ ಆಳುತ್ತಿದ್ದ ತೋಮರ್ನ ಮುಖಂಡನಾದ ಮಾನ್ಸಿಂಗ್ 486 1516 ಇವನು ಆಗಿನ ಪ್ರಸಿದ್ಧ ದೊರೆ. ಅವನು ಆತನ ಸಮಕಾಲೀನ ಹಿಂದೂ ದೊರೆಗಳಿಗೆ ಅತ್ಯಂತ ತಿಳುವಳಿಕೆ ಹೊಂದಿರುವವರಲ್ಲಿ ಒಬ್ಬನಾಗಿದ್ದ. ಅವನ ಹೆಸರಿನಿಂದಲೇ ಪ್ರಸಿದ್ಧವಾಗಿರುವ ಗ್ವಾಲಿಯರ್ನ ಮಾನ್ಸಿಂಗ್ ಅರಮನೆ ಉತ್ತರ ಭಾರತದ ಅತ್ಯುಷ್ಟವಾಗಿರ್ತಕ್ಕಂಥ ವಾಸ್ತುಶಿಲ್ಪಗಳಲ್ಲೇ ಒಂದೆಂದು ಗುರುತಿಸಲ್ಪಟ್ಟಿದೆ ಅಂತ ಹೇಳ್ಬೋದು. ಇಲ್ಲಿ 13ನೇ ಕ್ವಶನ್ ನೋಡೋದಾದ್ರೆ, ಶಂಕರಾಚಾರ್ಯರವರು ಪ್ರತಿಪಾದಿಸಿದ ತತ್ವ ಯಾವುದು ಅನ್ನೋದಾದ್ರೆ ಇಲ್ಲಿ ನೋಡ್ಬೋದು ನಾವು ಅದ್ವೈತ. ಶಂಕರಾಚಾರ್ಯರು ಪ್ರತಿಪಾದಿಸಿದ ತತ್ವ ಅಂತಂದ್ರೆ ನಾವು ಅದ್ವೈತ ಅಂತ ಹೇಳ್ಬೋದು. ಇಲ್ಲಿ ವಿವರಣೆ ನೋಡೋದಾದ್ರೆ, ಶಂಕರಾಚಾರ್ಯರು ಕ್ರಿಸ್ತಶಕ 788ರಲ್ಲಿ ಕೇರಳದ ಕಾಲಡಿ ಎಂಬ ಗ್ರಾಮದಲ್ಲಿ ನಂಬೂದರಿ ಬ್ರಾಹ್ಮಣರಾದ ಶಿವಗುರು ಮತ್ತು ಆರ್ಯಂಬ್ರ ಪುತ್ರನಾಗಿ ಜನಿಸಿದರು. ಗೋವಿಂದ ಭಾಗವತರರು ಶಂಕರನಿಗೆ ಬಾಲ್ಯದಲ್ಲೇ ಒಂದು ಸನ್ಯಾಸಿ ದೀಕ್ಷೆ ನೀಡಿದರು. ಶಂಕರರು ಅದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸಿದರು. ಜೀವಾತ್ಮ ಮತ್ತು ಪರಮಾತ್ಮ ಬೇರೆ ಬೇರೆ ಅಲ್ಲ ಎಂದು ಸಾರಿದರು. ಹಾಂ ಬ್ರಹ್ಮಾಸಿ, ನಾನೇ ಬ್ರಹ್ಮ ಎಂದು ವಾದಿಸಿದರು. ಶಂಕರನು ಜ್ಞಾನ, ಭಕ್ತಿ ಮತ್ತು ಕರ್ಮ ಮಾರ್ಗದಲ್ಲಿ ಎಲ್ಲರೂ ಏನಪ್ಪಾ ಅಂದ್ರೆ ಆತ್ಮಜ್ಞಾನ ಮಾಡಿಕೊಂಡರೆ ಪರಮಾತ್ಮನನ್ನು ಸೇರಲು ಸಾಧ್ಯವೆಂದು ಕೂಡ ಇವರು ಏನ್ ಮಾಡಿದರು, ಸಾರಿದರು. ಮತ್ತು 14ನೇ ಪ್ರಶ್ನೆ ನೋಡೋಣ. ಶಿವಾಜಿಯ ಪಟ್ಟಾಭಿಷೇಕ ನಡೆದ ಸ್ಥಳವು ಯಾವುದಪ್ಪ ಅಂದ್ರೆ ನಾವು ನೋಡಿದ್ರು ರಾಯಗಢದಲ್ಲಿ ಶಿವಾಜಿಯ ಒಂದು ಪಟ್ಟಾಭಿಷೇಕ ನಡೀತು. ಇಲ್ಲಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥ ಉತ್ತರ ಅಂತ ಹೇಳ್ಬೋದು. ನೋಡೋಣ, ವಿವರಣೆ ನೋಡೋಣ. ಶಿವಾಜಿ 1627 ಮತ್ತು 80ರ ಶಿವಾಜಿಯು 1627ರಲ್ಲಿ ಜುನ್ನಾರಾದ ಬಳಿಯಾಗಿರ್ತಕ್ಕಂತಹ ಶಿವನೇರು ದುರ್ಗದಲ್ಲಿ ಜನಿಸಿದ. ತಂದೆ ಶಹಾಜಿಯ ಬೋಂತ್ಲೆ, ತಾಯಿ ಜಿಜಾಬಾಯಿ. ಶಿವಾಜಿ ಮತ್ತು ಅವನ ತಾಯಿ ಜಿಜಾಬಾಯಿಯನ್ನು ದಾದಾಜಿ ಕೊಂಡದೇವ ಎಂಬ ಒಂದು ಸಮರ್ಥ ಬ್ರಾಹ್ಮಣನ ಏನಪ್ಪಾ ಅಂದ್ರೆ ಪೋಷಕದಲ್ಲಿ ಬೆಳೆಸಿದನು, ಅಂದ್ರೆ ಗುರು ಅಂತ ಹೇಳ್ಬೋದು. ಶೂರನು ಮತ್ತು ದೇಶ ಪ್ರೇಮಿಯೂ ಆಗಿ ಬೆಳೆದ ಶಿವಾಜಿಯು ಪಶ್ಚಿಮ ಘಟ್ಟಗಳ ಗುಡ್ಡಗಾಡಿನ ಜನರೊಡನೆ ತನ್ನ ಮೊದಲ ನಿಕಟವಾಗಿರತಕ್ಕಂಥ ಸಂಪರ್ಕ ಬೆಳೆಸಿಕೊಂಡಿದ್ದನು. ತನ್ನ ಸಾಮ್ರಾಜ್ಯದ ವಿಸ್ತರಣಾ ನೀತಿಯಲ್ಲಿ ಇವರಿಂದಲೇ ಗೆರಿಲ್ಲಾ ಯುದ್ಧ ತಂತ್ರವನ್ನು ಉಪಯೋಗಿಸಿದನು ಅಂತ ಹೇಳ್ಬೋದು. ವಾಯುವ್ಯ ಪ್ರಾಂತ್ಯದಲ್ಲಿ ಅಫ್ಘಾನ್ ಜನಾಂಗದಿಂದ ದಂಗೆಗಳು ಪ್ರಾರಂಭವಾಗಿ ಔರಂಗಜೇಬನು ತನ್ನ ಗಮನವನ್ನು ಅತ್ತ ಕಡೆ ಏನ್ ಮಾಡಿದಪ್ಪ ಹರಿಸಬೇಕಾಯಿತು. ಇಂತಹ ಸನ್ನಿವೇಶ ಸದುಪಯೋಗ ಪಡೆದುಕೊಂಡ ಶಿವಾಜಿಯು 1670-74ರವರೆಗೆ ಅನೇಕ ದಾಳಿ ನಡೆಸಿ
ಜಯಶೀಲನಾಥನು. ಹೀಗೆ ಎಲ್ಲೆಡೆ ಯಶಸ್ವಿ ಕಂಡಾಗಿರ್ತಕ್ಕಂಥ ಶಿವಾಜಿಯು ಕ್ರಿಸ್ತಶಕ 1674 ಜೂನ್ 16ರಂದು ರಾಯಗಢದಲ್ಲಿ ಅಂದ್ರೆ ಸಕಲ ರಾಜ್ಯ ವೈಭವಗಳೊಡನೆ ಪಟ್ಟಾಭಿಷೇಕ ನಡೆಸಿಕೊಂಡು ಏನ್ ಮಾಡಿದಪ್ಪ ಅಂದ್ರೆ ಛತ್ರಪತಿ ಅಂದ್ರೆ ರಾಜರ ರಾಜ ಎಂಬ ಬಿರುದನ್ನು ಧರಿಸಿದನು. ಮತ್ತು ಲೇಪಾಕ್ಷಿ ದೇವಾಲಯದ ಸುಂದರ ವರ್ಣಚಿತ್ರಗಳನ್ನು ಹೀಗೆಂದು ವರ್ಣಿಸಿದ್ದಾರೆ. 15ನೇ ಪ್ರಶ್ನೆ ಏನಂತ ವರ್ಣಿಸಿದ್ದಾರೆ ಅನ್ನೋದಾದ್ರೆ ನೋಡೋಣ. ಶೈವರ ಅಜಂತ ಅಂತ ವರ್ಣಿಸಿದ್ದಾರೆ. ಲೇಪಾಕ್ಷಿ ದೇವಾಲಯದ ಸುಂದರವಾಗಿರ್ತಕ್ಕಂಥ ವರ್ಣಚಿತ್ರವನ್ನು ಶೈವರ ಅಜಂತ ಎಂದು ವರ್ಣಿಸಿದ್ದಾರೆ ಅಂತ ಹೇಳ್ಬೋದು. ಇಲ್ಲಿ ವಿವರಣೆ ನೋಡೋಣ. ಶೈವರ ಅಜಂತ ಆಂಧ್ರ ಪ್ರದೇಶ ಆಗಿರ್ತಕ್ಕಂಥ ರಾಜ್ಯದಲ್ಲಿರುವ ಲೇಪಾಕ್ಷಿಯ ವೀರಭದ್ರ ದೇವಾಲಯದಲ್ಲಿ ಶಿವನ ಹಲವಾರು ಲೀಲೆಗಳನ್ನು ಚಿತ್ರಿಸಲಾಗಿದೆ. ಇವು ವಿಜಯನಗರ ಕಾಲದ ಚಿತ್ರಕಲೆ ಸುಂದರವಾಗಿರತಕ್ಕಂತಹ ಸೃಷ್ಟಿಗಳು. ಲೇಪಾಕ್ಷಿಯನ್ನು ಶೈವರ ಅಜಂತವೆಂದು ಕರೆಯಲಾಗಿದೆ. ಮತ್ತು ಇಲ್ಲಿ ನೋಡ್ಬೋದು 16ನೇ ಕ್ವಶನ್ ಹೇಳಿಕೆಗಳಿದ್ದವು. ಯಾವ ಆಗಿರ್ತಕ್ಕಂಥ ಸರಿಯಾಗಿದೆ ಅನ್ನೋದು ಇಲ್ಲಿ ಕ್ವಶನ್. ಆಪ್ಷನ್ ಎ, ರಾಣಿ ಪದ್ಮಾವತಿ ದೇವಿ ಗೊಂಡಾನವನ್ನು ಆಳುತ್ತಿದ್ದಳು. 1ನೇ ಪಾಣಿಪತ್ ಯುದ್ಧದಲ್ಲಿ ಬೈರಾಮ್ ಖಾನ್ ಅಕ್ಬರನ್ನು ಸೋಲಿಸಿದನು. ಇಲ್ಲಿ ಸಿ, ದೀನ್ ಇ ಇಲಾಹಿಯು ಗುರಿಯು ಹಿಂದೂ ಮುಸ್ಲಿಮ್ಸರ ಆಗಿರ್ತಕ್ಕಂಥ ಐಕ್ಯತೆಯಾಗಿತ್ತು. ಡಿ, ಹಲ್ದಿ ಘಾಟ್ ಯುದ್ಧವು ಪೃಥ್ವಿರಾಜ್ ಮತ್ತು ಮೊಘಲರ ಮಧ್ಯೆ ನಡೆಯಿತು ಅನ್ನೋದು. ಇಲ್ಲಿ ನೋಡೋದು ಈ ಕೆಳಗಿಂದ ಯಾವುದು ಸರಿ ಅನ್ನೋದು ಕೊಟ್ಟಿದ್ದಾರೆ. ನಾವು ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥ ದೀನ್ ಇ ಇಲಾಹಿ ಅನ್ನೋದೈತಲ್ಲ, ಇದು ಗುರಿ ಏನಪ್ಪ ಅಂದ್ರೆ ಹಿಂದೂ ಮುಸ್ಲಿಮ್ಸರ ಐಕ್ಯತೆಯನ್ನು ಒಗ್ಗಟ್ಟುಗೂಡಿಸಲು ಆಗಿತ್ತು ಅನ್ನೋದು. ಹಾಗಾಗಿ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಸಿ ಆಗಿದೆ. ನೋಡೋಣ ವಿವರಣೆ. ಮೊಘಲರ ಅರಸರ ಅಕ್ಬರ್ನು 1582ರಲ್ಲಿ ದೀನ್ ಇಲಾಹಿಯು ಪಂಥವನ್ನು ಸ್ಥಾಪಿಸಿದನು. ಅಕ್ಬರ್ನ ಈ ಪಂಥದ ಸ್ಥಾಪನೆಯ ಉದ್ದೇಶ ಇಡೀ ದೇಶಕ್ಕೆ ಎಲ್ಲಾ ಧರ್ಮಗಳ ಸಾರವನ್ನೊಳಗೊಂಡ ಏನಪ್ಪ ಅಂದ್ರೆ ಏಕೈಕ ಧರ್ಮ ಆಗಬೇಕೆಂಬುದು ಅವನ ಉದ್ದೇಶವಾಗಿತ್ತು. ಹಾಗಾಗಿ ಇದು ನಮ್ಮಲ್ಲಿರ್ತಕ್ಕಂಥ MCQ. ಈಗ ಸಮಾಜ ವಿಜ್ಞಾನ ಬಗ್ಗೆ ಹೇಳ್ತಾ ಹೋಗಿದ್ದೀನಿ. ಹಿಂದೆ ವಿಡಿಯೋದಲ್ಲಿ ಹಲವಾರು ರೀತಿಯಾಗಿರ್ತಕ್ಕಂಥ MCQ ಮಾಡ್ತಾ ಹೋಗಿದ್ದೀನಿ. ಹಾಗಾಗಿ ಯಾರ್ಯಾರು ಈ ಹೊಸದಾಗಿ ನೋಡ್ತಿದ್ರು ಎಲ್ಲ ವಿದ್ಯಾರ್ಥಿಗಳು ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಮುಂದಿನ ಯಾವುದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ಆಗಿರ್ಬೋದು, ಇಂಪಾರ್ಟೆಂಟ್ ಟೀಚರ್ಸ್ ಎಕ್ಸಾಮ್ ಆಗಿರ್ಬೋದು, ಹಲವಾರು ರೀತಿಯಾಗಿರ್ತಕ್ಕಂಥ FD ST ಎಕ್ಸಾಮ್ ಆಗಿರ್ಬೋದು, ಸಾಮಾನ್ಯವಾಗಿ ಏನಪ್ಪ ಅಂದ್ರೆ ಇತಿಹಾಸಕ್ಕೆ ಸಂಬಂಧಪಟ್ಟ ಅಂದ್ರೆ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಹಲವಾರು ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತಾರೆ GK. ಹಾಗಾಗಿ ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ MCQ ಅಂತ ಹೇಳ್ತೀನಿ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋಗಳಿಗಾಗಿ ಕಾಯ್ತಾ ಇರಿ. ಧನ್ಯವಾದಗಳು.